ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ಇವತ್ತು ನಾನು ಹೊರಟಿರೋದು ನಮ್ಮ ಚಿಕ್ಕಬಳ್ಳಾಪುರದ ಗ್ರೇಟರ್ ನಗರಸಭೆಯ ಡೆಡ್ಲಿ ಸ್ಟೋರಿಯೊಂದನ್ನು. ಅದೇನೋ ಹೇಳ್ತಾರಲ್ಲ, ನಮ್ಮೂರು ಗೌಡ ಊರೆಲ್ಲರಿಗೂ ಉಪದೇಶ ನೀಡ್ತಾನೆ, ಅವನ ಬಾಳು ಮಾತ್ರ ಬಾಯಿ ಬಡ್ಕೊಂಡಂಗಿದೆ ಅಂತ. ಥೇಟ್ ಹಾಗಾಗಿದೆ ನಮ್ಮ ನಗರಸಭೆ ಕತೆ. ದಿನ ಬೆಳಗಾದರೆ ಸಾಕು, ಸ್ವಚ್ಛತೆಯ ಗಾಡಿಗಳ ಮೂಲಕ ಸುಪ್ರಭಾತ ಕೇಳೋಕ್ಕೂ ಮುಂಚೆನೇ ಎಲ್ಲಂದರಲ್ಲಿ ಕಸ ಹಾಕಬೇಡಿ, ನಿಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಶುದ್ಧವಾಗಿಟ್ಕೊಳ್ಳಿ ಅಂತ ಊರುದ್ದ ಉಪದೇಶ ನೀಡುತ್ತೆ ನಮ್ಮ ನಗರಸಭೆ. ಜನರಿಗೆ ಅಷ್ಟೆಲ್ಲ ಬಿಟ್ಟು ಉಪದೇಶ ನೀಡುವಂತಹ ನಮ್ಮ ನಗರಸಭೆ ಮಾತ್ರ ತನ್ನ ಆವರಣನೇ ನ್ಯಾಯವಾಗಿಟ್ಕೊಂಡಿಲ್ಲ ಅಂದರೆ ಏನು ಬಾಯಿ ಬಡ್ಕೋಬೇಕ್ರಿ ಇವರಿಗೆ. ಇಲ್ಲಿ ನೋಡಿ, ನೀವು ಈ ವಿಡಿಯೋಗಳಲ್ಲಿ ನೋಡ್ತಿದ್ದೀರಲ್ಲ, ಇವಾಗಲೋ ಆವಾಗಲೋ ಬಿದ್ದೋಗೋಕ್ಕೆ ರೆಡಿಯಾಗಿ ನಿಂತಿರುವಂತಹ ಈ ಡೆಡ್ಲಿ ಕಟ್ಟಡ ಇರೋದು ಇನ್ನೆಲ್ಲೋ ಅಲ್ಲ, ನಮ್ಮ ಗ್ರೇಟರ್ ನಗರಸಭೆಯ ಆವರಣದಲ್ಲಿಯೇ. ಅದು ನಿತ್ಯ ಜನ ಸಂಚರಿಸುವಂತಹ ಕಂದಾಯ ವಸೂಲಾತಿ ಕೇಂದ್ರದ ಮುಂದೆಯೇ. ಅಷ್ಟಕ್ಕೂ ಯಾವುದೀ ಕಟ್ಟಡ ಅಂದರೆ ಇದು ನಗರಸಭೆಯ ಗೋಡೌನ್. ಈಗಾಗಲೇ ಒಂದು ಕಡೆ ತಾನೇ ಕುಸಿದಿದ್ದು ಪೂರ್ತಿಯಾಗಿ ಕುಸಿಯೋಕೆ ರೆಡಿಯಾಗಿ ನಿಂತಿದೆ. ಒಳಗೆ ಒಂದಷ್ಟು ಪೈಪುಗಳು, ವಸ್ತುಗಳು ಕಾಣಿಸ್ತವೆ. ಅಲ್ಲಿ ನಿತ್ಯ ಕಂದಾಯ ಕಟ್ಟೋಕೆ, ಚಲನ್ ಹಾಕಿಸ್ಕೊಳ್ಳೋಕ್ಕೆ ಅಂತ ನೂರಾರು ಜನ ಸಾರ್ವಜನಿಕರು ಬರ್ತಿರ್ತಾರೆ. ಆ ಆವರಣದಲ್ಲಿ ಕೂತು ಕಾಯ್ತಾ ಇರ್ತಾರೆ ಕೂಡ. ಸದ್ಯ ಮಳೆಗಾಲ ಪ್ರಾರಂಭವಾಗಿದೆ. ಒಂದು ವೇಳೆ ಮಳೆಗೆ ಆ ಗೋಡೆ ಪೂರ್ತಿಯಾಗಿ ನೆಂದು ಅಲ್ಲಿ ಕಾಯುವಂತಹ ಸಾರ್ವಜನಿಕರ ಮೇಲೆ ಬಿದ್ದು ಏನಾದರೂ ಅವಘಡನೋ ಅಪಾಯನೋ ಆಯಿತು ಅಂದರೆ ಯಾರು ಜವಾಬ್ದಾರಿ ಹೊತ್ಕೋತಾರೆ ಅಂತ ಗ್ರೇಟರ್ ನಗರಸಭೆಯ ಅಧಿಕಾರಿಗಳೇ ತಿಳಿಸಬೇಕು. ವೀಕ್ಷಕರೇ, ಈ ಸುದ್ದಿಯನ್ನು ನಾವು ಏಕಾಏಕಿ ಹೋಗಿ ಚಿತ್ರೀಕರಣ ಮಾಡಿ ಧಾವಂತದಲ್ಲಿ ಪ್ರಸಾರ ಮಾಡ್ತಿಲ್ಲ, ಹಾಗೆ ಮಾಡೋದೂ ಇಲ್ಲ ಕೂಡ. ಬಿಕಾಸ್ ನಿಮ್ಮ ಆರಾಧ್ಯಾಸ್ ಟಿವಿ ಯಾವುದೇ ವಿಚಾರವನ್ನು ಪರಾಮರ್ಶಿಸದೆ, ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರದೆ ಮತ್ತು ಆದಷ್ಟು ಆ ಸಮಸ್ಯೆಗೆ ಪರಿಹಾರ ಹುಡುಕುವ ಪ್ರಯತ್ನಕ್ಕೆ ಕೈ ಹಾಕದೆ ನೇರವಾಗಿ ಯಾವುದೇ ಸುದ್ದಿಯನ್ನು ಎಂದಿಗೂ ಬಿತ್ತರಿಸುವ ಕೆಲಸ ಮಾಡೋದಿಲ್ಲ. ಈ ವಿಚಾರವನ್ನು ಸಹ ಅಷ್ಟೇ. ಈಗಾಗಲೇ ಒಂದು 25 ದಿನಗಳ ಹಿಂದೆಯೇ ನಗರಸಭೆಯ ಮಾನ್ಯ ಆಯುಕ್ತರಾದ ಮನ್ಸೂರ್ ಅಲಿರವರ ಗಮನಕ್ಕೆ ನೇರವಾಗಿ ತಂದಿದ್ದೆವು. ಆಗ ಮಾನ್ಯ ಆಯುಕ್ತರು JCB ಯಂತ್ರಗಳನ್ನು ಇಟ್ಟು ಈ ಕಟ್ಟಡವನ್ನು ಪೂರ್ತಿಯಾಗಿ ನೆಲಸಮ ಮಾಡುವುದಾಗಿ ಕೂಡ ಆಶ್ವಾಸನೆ ಕೊಟ್ಟಿದ್ದರು. ಈ ಪ್ರಲಾಪ ಆಗಿ 25 ದಿನಗಳೇ ಕಳೆದರೂ ಯಾವುದೇ ಬೆಳವಣಿಗೆ ಆಗಿಲ್ಲ. ಸರ್ಕಾರಿ ಕಚೇರಿ ಅಂದಮೇಲೆ ಸಾಕಷ್ಟು ಕೆಲಸಗಳು ಮತ್ತು ಒತ್ತಡಗಳು ಕೂಡ ಇರ್ತವೆ, ಅದನ್ನು ಒಪ್ಕೋತೀವಿ. ಆದರೆ ತೀರಾ ಸೂಕ್ಷ್ಮ ವಿಚಾರಗಳನ್ನು ಕೂಡ ಲಘುವಾಗಿ ತೆಗೆದುಕೊಳ್ಳುವಂತಹ ನಿಮ್ಮ ಈ ಉಡಾಫೆತನಕ್ಕೆ, ಬೇಜವಾಬ್ದಾರಿತನಕ್ಕೆ ಏನೆನ್ಬೇಕ್ರಿ ಆಯುಕ್ತರೇ? ಸೋಮಾರಿತನ ತೋರಿಸುವಂತಹ ಸರ್ಕಾರಿ ಅಧಿಕಾರಿಗಳ ಪಾಲಿಗೆ ಸಿಂಹ ಸ್ವಪ್ನ ಎಂದೇ ಹೆಸರುವಾಸಿಯಾಗಿರುವಂತಹ ಮಾನ್ಯ ಜಿಲ್ಲಾಧಿಕಾರಿಗಳಾದ ಪ್ರಭು ಸರ್ ಈ ಮೂಲಕ ತಮ್ಮ ಸಮಕ್ಷಮಕ್ಕೆ ವಿನಂತಿಸಿಕೊಳ್ತಿದ್ದೀವಿ. ದಯವಿಟ್ಟು ಈ ವಿಚಾರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಿ ಸರ್. ಈಗಾಗಲೇ ತಾವು ನಗರಸಭೆಯ ಕೊಂಚ ಗೆದ್ದಲನ್ನು ಸ್ವಚ್ಛ ಕೂಡ ಮಾಡಿದ್ದೀರಿ, ಆದರೆ ಇನ್ನೂ ಮಾಡಬೇಕಾದ್ದು ಇದೆ ಅನ್ನಿಸ್ತಿದೆ. ದಯವಿಟ್ಟು ನಗರಸಭೆಗೆ ಹಿಡಿದಿರುವಂತಹ ಗೆದ್ದಲು ಮತ್ತು ಜಿಡ್ಡನ್ನು ಪೂರ್ಣವಾಗಿ ಬಿಡಿಸಿಬಿಡಿ ಸರ್. ಇಂದಿಗೂ ಅಲ್ಲಿನ ಕೆಲವು ಅಧಿಕಾರಿಗಳಿಗೆ ವಿನಯ, ವಿಧೇಯತೆ, ಶಿಸ್ತು ಅನ್ನೋದು ಬಂದಿಲ್ಲ. ಬಂಡೆಗಳ ಮೇಲೆ ಮಳೆ ಸುರಿದಂತೆ ಅದೇ ವರ್ತನೆಗಳನ್ನು ಪುನರಾವರ್ತಿಸುತ್ತಿದ್ದಾರೆ. ಅದರ ಕುರಿತಂತೆ ತಮಗೆ ಸಾಕ್ಷಿ ಸಮೇತ ದಾಖಲೆಗಳನ್ನು ಒದಗಿಸುವ ಪ್ರಯತ್ನ ಸಹ ಮಾಡ್ತೀವಿ. ಮಾಧ್ಯಮದವರಾಗಿ ನಾವು ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗದೇ ಇದ್ದಾಗ ಈ ವಿಚಾರವನ್ನು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಈ ವಿಚಾರಕ್ಕೆ ನಗರಸಭೆಗೆ ಸೂಕ್ತ ಆದೇಶ ನೀಡಿ ಸರ್. ಈ ಸುದ್ದಿಯನ್ನು ನಮ್ಮ ಗ್ರೇಟರ್ ನಗರಸಭೆಯ ಅಧಿಕಾರಿಗಳು ಮತ್ತು ಆಡಳಿತ ವರ್ಗ ಏನಾದರೂ ನೋಡಿದರೆ ಇನ್ನಾದರೂ ಎಚ್ಚೆತ್ತುಕೊಂಡು ಆಗಬೇಕಾದಂತಹ ಕೆಲಸವನ್ನು ಆದಷ್ಟು ಬೇಗ ಮಾಡುತ್ತಾರೆ ಅಂತ ನಿರೀಕ್ಷಿಸ್ತಾ ಇರ್ತೀವಿ. ವಂದನೆಗಳೊಂದಿಗೆ ಸುನೀಲ್ ಆರಾಧ್ಯ.